ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಬೆಂಗಳೂರು ಪಂಚವಾರ್ಷಿಕ ಚುನಾವಣೆ ದಿನಾಂಕ 14/12/2025 ಭಾನುವಾರದಂದು ನಿಗದಿಯಾಗಿದೆ. ಇದರ ಅಂಗವಾಗಿ ದಿನಾಂಕ 26/11/2025 ಬುಧವಾರ ಬೆಳಗ್ಗೆ 9 ಗಂಟೆಗೆ ನಗರದ ದೇವತೆ ಶ್ರೀ ಅಣ್ಣಮ್ಮದೇವಿಯ ಸನ್ನಿಧಿಯ ಗಾಂಧಿನಗರದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಮೆರವಣಿಗೆ ಮುಖಾಂತರ ಮರಾಠ ಮಂಡಲ ಕಟ್ಟಡ 2ನೇ ಮುಖ್ಯ ರಸ್ತೆ ಗಾಂಧಿನಗರದಲ್ಲಿ ಸಭೆ ಸೇರಿ LECA ಭವನಕ್ಕೆ ತೆರಳಿ RR ತಂಡದ ಎಲ್ಲ 61 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಾಯಿತು. ನಮ್ಮ RR ತಂಡದ ಎಲ್ಲ ಹಿರಿಯ ಮುಖಂಡರು, ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ RR ತಂಡದ ಅಧ್ಯಕ್ಷರಾದ ರಮೇಶ್ ರವರು ಈ ಹಿಂದೆ ಅಧ್ಯಕ್ಷರಾದ ಅವಧಿಯಲ್ಲಿ 10 ಹಲವಾರು ಯೋಜನೆಗಳನ್ನು ತಂದುಕೊಟ್ಟು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನ ಮನಗೊಂಡು ಎಲ್ಲಾ ವಿದ್ಯುತ್ ಗುತ್ತಿಗೆದಾರರು ದಯವಿಟ್ಟು RR ತಂಡದ 61 ಅಭ್ಯರ್ಥಿಗಳಿಗೂ ತಮ್ಮ ಮತವನ್ನು ಚಲಾಯಿಸಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶೋಭಾ NKS TV4 ಬೆಂಗಳೂರು. ಬಂಧುಗಳಿಗೂ ಸಮಸ್ತ ನನ್ನ ರಾಜ್ಯದ ಗುತ್ತಿಗೆದಾರ ಬಂಧುಗಳಿಗೂ ಡಿಸೆಂಬರ್ 14ರಂದು ನಡೆಯುವಂಥ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ 61 ಮತಗಳನ್ನು RR ತಂಡದ ಅಭ್ಯರ್ಥಿಗಳಿಗೆ ನೀಡುವ ಮುಖಾಂತರ ನೀವು ನಮ್ಮನ್ನು ಆಶೀರ್ವದಿಸಿ ನಮ್ಮ ಜಯಶೀಲರಾಗಿ ನಿಮ್ಮ ಸೇವೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ನನ್ನ ಎಲ್ಲ ಬಂಧುಗಳಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇವತ್ತು ಡಿಸೆಂಬರ್ 14ನೇ ತಾರೀಕು ಚುನಾವಣೆ ನಡೀತಾ ಇದೆ. 5 ವರ್ಷದ ಚುನಾವಣೆ. ಇವತ್ತು ನಮ್ಮ ಪತ್ರಿಕೆ ಪ್ರತಿಕ್ರಿಯೆ ಇದು ಕಾರ್ಯಕ್ರಮವನ್ನು ನಮ್ಮ RR ತಂಡದಿಂದ 61 ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಏನು ಕಳೆದ ಬಾರಿ 2022ರಂದು ನನ್ನ ರಾಜ್ಯದ ಗುತ್ತಿಗೆದಾರರು ಸಂಪೂರ್ಣವಾಗಿ ಸಂಘದ ಇತಿಹಾಸದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಗೆಲುವಿಗೆ ಸಾಕ್ಷ್ಯಭೂತರಾಗಿ ಗೆಲ್ಲಿಸ್ಕೊಟ್ಟಿದ್ರು. ಅವರು ನೀಡಿದಂಥ ಪ್ರತಿಯೊಂದು ಮತಕ್ಕೂ ಕಾಯ ವಾಚ ಮನಸಾರ ನಾವು ಕೆಲಸವನ್ನು ನಿರ್ವಹಿಸಿದ್ದೀವಿ. ಹಾಗೆ ಹಲವಾರು ಗುರಿಗಳೊಂದಿಗೆ ಈ ಬಾರಿ ಚುನಾವಣೆಯಲ್ಲಿ ಹಳೆಬೇರು ಹೊಸ ಚಿಗುರು ಎಂಬ ನಾಣ್ಣುಡಿಯೊಂದಿಗೆ ಒಂದು ಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ಯುವ ತಂಡವನ್ನು ರಚನೆ ಮಾಡಿದ್ದೀವಿ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ. ಮತ್ತು ನಮ್ಮ ವಿರೋಧಿ ತಂಡದವರು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ 8ರಿಂದ 10 ಜನ ವಿವಿಧ ರೀತಿಯಲ್ಲಿ ತೇಜವಧೆಗಳನ್ನ ಮಾಡ್ತಾ ಇದ್ದಾರೆ. ಅವರ ಎಲ್ಲ ತೇಜವಧೆಗಳನ್ನು ಅವರ ಆಶೀರ್ವಾದ ಎಂದು ನಾವು ಸ್ವೀಕರಿಸಿದ್ದೀವಿ. ನನ್ನ ರಾಜ್ಯದ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಅವರೆಲ್ಲ ಹೇಳಿಕೆಗಳಿಗೆ ಇದೇ ಡಿಸೆಂಬರ್ 14ರಂದು ಅವರು ಉತ್ತರವನ್ನು ಕೊಡ್ತಾರೆ. ಸೊ ಹೊಗಳುತ್ತಾ ಇದ್ದಾರೆ, ತೆಗಳ್ತಾ ಇದ್ದಾರೆ, ಎಲ್ಲ ಇದೆ. ಕೊನೆಗೆ ಉಳಿಯೋದು ನಾವು ಮಾಡಿರುವಂಥ ಕೆಲಸ. ಸದಸ್ಯರ ಆಶೀರ್ವಾದ ಖಂಡಿತವಾಗ್ಲೂ ಈ ಬಾರಿ ನಮ್ಮ ತಂಡಕ್ಕಿದೆ. ಸಂಪೂರ್ಣವಾಗಿ ನಮ್ಮ ತಂಡ ಸುಮಾರು 6ರಿಂದ 7 ಸಾವಿರ ಅಧಿಕ ಮತಗಳಿಂದ ಬಹುಮತದಿಂದ ನಾವು ಗೆಲ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾಮಿನೇಷನ್ ಒಂದು ಕಾರ್ಯಕ್ರಮಕ್ಕೆ ನನ್ನ ಯುವ ಪಡೆ, ನನ್ನ ಹಿರಿಯ ಗುತ್ತಿಗೆದಾರ ಸುಮಾರು 2.5 ಸಾವಿರಕ್ಕೂ ಅಧಿಕ ಗುತ್ತಿಗೆದಾರರು ಬಂದಿದ್ದಾರೆ. ಇದರಿಂದನೇ ನೋಡ್ಬೋದು ಈ ತಂಡದ ವರ್ಚಸ್ಸು, ಈ ತಂಡದ ಒಂದು ಶಕ್ತಿ ಏನಿದೆ ಅನ್ನೋದನ್ನು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೂ ನಾನು ವೈಯಕ್ತಿಕವಾಗಿ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೇಡಮ್, ಚುನಾವಣಾ ಪ್ರಚಾರಕ್ಕೆ ನಾವು 100 ವರ್ಷ ಪೂರೈಸಿರುವ ಸಂಘ. ನಮ್ಮ 31 ಜಿಲ್ಲೆಯಲ್ಲೂ ನಮ್ಮ ಸ್ವಂತ ಕಟ್ಟಡ ಇರಬೇಕು. ಹಾಗೆ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು. ಹಾಗೆ ಗುತ್ತಿಗೆದಾರರಿಗೆ CBF ಫಂಡ್ ಮುಖಾಂತರ ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂಥ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಹಾಗೆ ಇತ್ತೀಚಿನ ಓಸಿಗಳ ಹಲವಾರು ಸಮಸ್ಯೆಗಳು ಬರ್ತಾ ಇದೆ. ಎಲ್ಲ ರಂಗದಲ್ಲೂ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ನಮ್ಮ ಗುತ್ತಿಗೆದಾರರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಹೋರಾಟ ಇರ್ಬೋದು, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸವಲತ್ತುಗಳನ್ನು ಕೊಡಿಸುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೀನಿ. ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಈಗ ಏನು ಇವತ್ತಿಂದ ಚುನಾವಣೆ 14 ಅಂದರೆ 19 ದಿನ ಅಂತರ ಇದೆ. 19 ದಿನ ನನಗೆ ಮೀಸಲಾಗಿ ನಿಮ್ಮ ಸಮಯವನ್ನು ಕೊಟ್ಟು ಪ್ರಚಾರವನ್ನು ಮಾಡಿದ್ರೆ ನನ್ನ ತಂಡ ಹಾಗೆ ನಾವೆಲ್ಲರೂ 1825 ದಿನ ನಿಮ್ಮನ್ನು ನಾವು ಕಾಯೋಕ್ಕೆ ಬದ್ಧವಾಗಿದ್ದೀವಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ದುಡಿಯೋಕ್ಕೂ ಬದ್ಧವಾಗಿದ್ದೀವಿ ಅಂತ ಘೋಷಣೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾರೂ ಇಲ್ಲ ಮೇಡಮ್, ನಮ್ಮ ಸ್ಟಾರ್ ಪ್ರಚಾರಕರು, ನಮ್ಮ ಯುವ ಗುತ್ತಿಗೆದಾರರು, ನಮ್ಮ ಜಿಲ್ಲಾಧ್ಯಕ್ಷಗಳು, ಹಿರಿಕೆರೆ ಸ್ಟಾರ್ ಪ್ರಚಾರ ಎಲ್ಲ ಮುಗಿದೋಗಿದೆ. ಇನ್ನೇನಿದ್ರು ಮತದಾನ ಹಾಕೋದು ಅಷ್ಟೇ. ಮತದಾರರು, ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ, ಚುನಾವಣೆಯಲ್ಲಿ ಮತದಾನವನ್ನು ಹಾಕುವ ಮುನ್ನ
ಯಾರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಮತವನ್ನು ಹಾಕಿ. ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಮತ ಹಾಕಿ. ಯಾಕಂದರೆ ಇದು ಸಂಘ ಸದಸ್ಯರ ಅಭಿವೃದ್ಧಿ, ಒಳ್ಳೆಯ ಕೆಲಸ ಮಾಡುವಂಥ ಅಭ್ಯರ್ಥಿಗಳನ್ನು ಸದಸ್ಯರು ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 13,921 ಮತ ಇದೆ. 61 ಮತಗಳನ್ನು ಒಬ್ಬ ಸದಸ್ಯ ಚಲಾವಣೆ ಮಾಡಬೇಕು.